ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ದಿನ ನಾವು ಏನೇನು ನಿಯಮಗಳನ್ನು ಪಾಲಿಸಬೇಕು, ವೈಕುಂಠ ಏಕಾದಶಿಯಲ್ಲಿ ಏಕೆ ಇಷ್ಟು ಮಹತ್ವ ಕೊಡ್ತಾರೆ, ವೈಕುಂಠ ಏಕಾದಶಿಯ ದಿನದಂದು ಭಗವಂತನನ್ನು ನಾವು ಉತ್ತರ ದ್ವಾರದಿಂದಲೇ ಏಕೆ ದರ್ಶನ ಮಾಡಬೇಕು, ವರ್ಷದಲ್ಲಿ ಎಷ್ಟು ಏಕಾದಶಿ ದಿನಗಳು ಬರ್ತವೆ, ಎಲ್ಲದಕ್ಕಿಂತ ವೈಕುಂಠ ಏಕಾದಶಿ ಏನಕ್ಕೆ ಶ್ರೇಷ್ಠ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬರೂ ಕೂಡ ಮೋಕ್ಷ ಪಡೆಯಬೇಕು ಅಂತಲೇ ಇರ್ತಾರೆ. ಅಂಥ ಇಚ್ಛೆಯನ್ನು ಈಡೇರಿಸಲು ಇರುವ ಮೊದಲ ಮೆಟ್ಟಿಲೆ ನಮಗೆ ವೈಕುಂಠ ಏಕಾದಶಿ. ಇವತ್ತಿನ ದಿನ ನಾವು ಉಪವಾಸವಿದ್ದು ವಿಷ್ಣುವಿನ ದೇವಾಲಯಕ್ಕೆ ತೆರಳಿ ಉತ್ತರ ದ್ವಾರದಿಂದ ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆಯಬೇಕು. ವೈಕುಂಠ ಏಕಾದಶಿಯಂದು ಮಹಾವಿಷ್ಣುವಿನ ದರ್ಶನವನ್ನು ಪಡೆದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಆಯುರಾರೋಗ್ಯ ಸುಖ ಸಮೃದ್ಧಿಯ ಜೀವನ ನಮ್ಮದಾಗುತ್ತೆ. ಮರಣಾನಂತರ ಮೋಕ್ಷವು ಕೂಡ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಈ ವರ್ಷದ ಏಕಾದಶಿಯು ಜನವರಿ 9 ಮತ್ತು 10ನೇ ತಾರೀಕಿನಲ್ಲಿ ಬಂದಿದೆ. ಸೂರ್ಯೋದಯವು ನಮಗೆ ಜನವರಿ 10ನೇ ತಾರೀಕಿನಲ್ಲಿ ಬರುವುದರಿಂದ ನಾವು ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು. ಏಕಾದಶಿ ಎಂದರೆ 11 ಎಂದರ್ಥ. ಪ್ರತಿ ಮಾಸದ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ 11ನೆಯ ದಿನವನ್ನು ಏಕಾದಶಿ ಎಂದು ಕರೆಯುತ್ತಾರೆ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬರುವ ಮೊದಲ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೈಕುಂಠ ಎಂದರೆ ಸ್ವರ್ಗದ ಬಾಗಿಲು ಎಂದರ್ಥ. ವೈಷ್ಣವ ಪಂಥದಲ್ಲಿ ವೈಕುಂಠ ಏಕಾದಶಿಗೆ ಅಗ್ರಸ್ಥಾನವಿದೆ. ವೈಕುಂಠ ಏಕಾದಶಿಯಂದು ನಾವು ಉತ್ತರ ದ್ವಾರದಿಂದಲೇ ಮಹಾವಿಷ್ಣುವನ್ನು ಏಕೆ ನೋಡಬೇಕೆಂದರೆ, ಮಹಾವಿಷ್ಣು ದೇವರು ಗರುಡ ವಾಹನರೂಢರಾಗಿ ಉತ್ತರ ದ್ವಾರದ ಕಡೆ ಬಂದಾಗ ದೇವಾನುದೇವತೆಗಳು ಸಹ ಮಹಾವಿಷ್ಣು ದೇವರನ್ನು ಕಂಡು ಪುನೀತರಾಗುತ್ತಾರೆ. ವೈಷ್ಣವ ಪಂಥರು ಮಹಾವಿಷ್ಣು ದೇವರು ಮತ್ತು ಅವರ ಅವತಾರ ಸ್ವರೂಪವಾದ ರಂಗನಾಥ ಸ್ವಾಮಿ ಹಾಗೂ ಶ್ರೀನಿವಾಸ ದೇಗುಲಗಳಿಗೆ ಭೇಟಿ ನೀಡುತ್ತಾರೆ. ತಲೆಬಾಗಿ ವೈಕುಂಠ ದೇವರ ಆಶೀರ್ವಾದ ಪಡೆಯುವುದೆಂದರೆ ನಮ್ಮ ಅಹಂಕಾರವನ್ನೆಲ್ಲ ಬಿಟ್ಟು ನಡೆಯುವುದು ಎಂದರ್ಥ. ವೈಕುಂಠ ಏಕಾದಶಿಯಂದು ಮರಣ ಹೊಂದಿದವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ. ವೆಂಕಟೇಶ್ವರ ಸ್ವಾಮಿಯ ಆಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಏಕೆಂದರೆ ಕಲಿಯುಗದ ಪ್ರತ್ಯಕ್ಷ ದೇವರೇ ವೆಂಕಟರಮಣ ಸ್ವಾಮಿ. ಬನ್ನಿ, ಇವತ್ತಿನ ಏಕಾದಶಿಯಂದು ನಾನು ಭೇಟಿ ಮಾಡಿದ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಹರಿಹರರ ಸಂಗಮವಾಗಿರುವ ಗೌತಮ ಕ್ಷೇತ್ರ ಎಂದೇ ಕರೆಯಲ್ಪಡುವ ಒಂದು ವಿಶೇಷವಾದ ದೇವಸ್ಥಾನ ನಾವೀಗ ನೋಡ್ತಾ ಇದ್ದೀವಿ. ಈ ದೇವಸ್ಥಾನವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದಾಸನಪುರ ಗ್ರಾಮದಲ್ಲಿದೆ. ನಾವೀಗ ಬೆಟ್ಟದಾಸನಪುರ ಗ್ರಾಮದಲ್ಲಿರುವ ದೇವಸ್ಥಾನದ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೀವಿ. ಸುತ್ತಲೂ ಕೋಟೆಯಿಂದ ಸುತ್ತುವರಿದು ಈ ದೇವಸ್ಥಾನದ ಒಳಗೆ ನಮಗೆ ಹರಿ ಮತ್ತು ಹರ ಇಬ್ಬರನ್ನೂ ಕೂಡ ನಾವು ಒಂದೇ ದೇವಸ್ಥಾನದಲ್ಲಿ ಕಾಣುವಂತಹ ಒಂದು ವಿಶೇಷ ಕ್ಷೇತ್ರ ಇದಾಗಿದೆ. ಬನ್ನಿ, ದೇವರ ದರ್ಶನವನ್ನು ಪಡೆಯೋಣ. ಬೆಟ್ಟದಾಸನಪುರ ದೇವಸ್ಥಾನದಲ್ಲಿ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಗರುಡಗಂಬ, ಗೋಪುರ, 500 ವರ್ಷ ಹಳೆಯ ಕಲ್ಯಾಣಿ ಹಾಗೂ ಆಲದ ಮರ, ನಾಗರಕಟ್ಟೆ, ಗರ್ಭಗುಡಿ, ಶ್ರೀದೇವಿ ಭೂದೇವಿ ಸಮೇತ ತಿಮ್ಮರಾಯ ಸ್ವಾಮಿ, ಕಾಶಿ ವಿಶ್ವನಾಥ ಸ್ವಾಮಿ ನೆಲೆಸಿರುವುದನ್ನು ನಾವು ಕಾಣಬಹುದು. ಇಲ್ಲಿನ ಶ್ರೀದೇವಿ ಭೂದೇವಿಯ ಸಮೇತ ತಿಮ್ಮರಾಯ ಸ್ವಾಮಿಯ ದರ್ಶನವನ್ನು ಪಡೆದು ನಾನು ಈಗ ಇಲ್ಲಿನ ಅರ್ಚಕರಾದ ಬಿ ಮಧುಸೂದನ್ ರವರನ್ನು ಮಾತನಾಡಿಸುತ್ತೇನೆ. ಇವರು ಈ ದೇವಸ್ಥಾನದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಾವು ಕೇಳೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ಕೊಡಿ.
ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗುರುಭ್ಯೋ ನಮಃ. ಶ್ರೀ ಕನಸ ಮಹಾಗುರುಭ್ಯೋ ನಮಃ. ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರು BN ಮಧುಸೂದನ್. ಇದು ಇವತ್ತಿನ ವಿಶೇಷ ಏನೆಂದರೆ ವೈಕುಂಠ ಏಕಾದಶಿ ಪ್ರಯುಕ್ತ ಭಗವಂತನಿಗೆ ಬೆಳಗ್ಗಿನ ಜಾವ 3 ಗಂಟೆಗೆ ಅಭಿಷೇಕ, ಅಲಂಕಾರ, ಪ್ರಸಾದ ವಿನಿಯೋಗ ಮತ್ತು ವೈಕುಂಠ ದ್ವಾರ ವಿಶೇಷವಾಗಿ ಪೂಜೆ ಕೈಂಕರ್ಯಗಳು ನಡೆದಿದೆ. ಈಗ ಇದು ಪುರಾತನವಾದ ದೇವಸ್ಥಾನ. ಇಲ್ಲಿ ಗೌತಮ ಮಹರ್ಷಿಗಳು ತಪಸ್ ಮಾಡಿ ಇಲ್ಲಿ ಸಿದ್ಧಿ ತಗೊಂಡು ಹೋದಂಥ ಜಾಗ. ಇದಕ್ಕೆ ಗೌತಮ ಕ್ಷೇತ್ರ ಅಂತಲೇ ಇದು ಪ್ರಸಿದ್ಧಿಯಾಗಿದೆ. ಇದಕ್ಕೆ 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಹರಿಹರ ಎರಡೂ ಒಂದೇ ಸಂಗಮವಾಗಿರೋದ್ರಿಂದ ಶಿವನ ದೇವಸ್ಥಾನವೂ ಇದೆ. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಕಲ್ಯಾಣಿ ಇದೆ. ಇದು ವಿಶೇಷ ಕೂಡ. ಇದು ಯಾವತ್ತೂ ನೀರು ಖಾಲಿಯಾಗಿಲ್ಲ ಇದರಲ್ಲಿ. ಇಲ್ಲಿ ತುಂಬ ವಿಶೇಷವಾದ ಒಂದು ಹರಳಿಕಟ್ಟೆ ಇದೆ. ಅದು ಹರಳಿಕಟ್ಟೆ ಕೂಡ ವಿಶೇಷವಾಗಿ ನಾವು ಏನು ಕಟ್ಟೆ ಕಟ್ಟಿದ್ದೀವಿ ಅಷ್ಟೇ ಮಾತ್ರನೇ ಮಣ್ಣಿರೋದು. ಅದರ ಮೇಲೆ ಬೃಹತ್ತಾಕಾರವಾಗಿ 500ರಿಂದ 600 ವರ್ಷಗಳ ಬೃಹತ್ತಾಕಾರವಾದ ಹರಳಿಕಟ್ಟೆ, ಹರಳಿ ಮರ ಇದೆ. ಅದು ಕೂಡ ವಿಶೇಷ. ಇಲ್ಲಿ ಭಕ್ತಾದಿಗಳು ಬಂದು ಕೂತ್ಕೊಂಡು ಅವರ ಮನಸ್ಸಲ್ಲಿ ಏನಾದರೂ ಕಷ್ಟಗಳು ಮತ್ತು ಅವರ ಅನಿಸಿಕೆಗಳು, ವಿವಾಹ ಮತ್ತು ಏನಾದರೂ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೂತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅದು ಖಂಡಿತವಾಗಿ ನೆರವೇರಿದೆ. ಅದೇ ಇಲ್ಲಿನ ವಿಶೇಷ. ಇದು ದೊಡ್ಡ ಮಹರ್ಷಿಗಳೆಲ್ಲ ಬಂದು ಇಲ್ಲಿ ತಪಸ್ ಮಾಡಿ ಇಲ್ಲಿ ಸಿದ್ಧಿ ತಗೊಂಡು ಹೋಗಿರೋದ್ರಿಂದ ಇಲ್ಲಿ ನಾವು ಬಂದು ಆ ಸ್ವಾದ ಸ್ಪರ್ಶ ಮಾಡಿದ್ರೆ ಸಾಕು, ಏನು ಅಂದ್ಕೊಂಡಿರ್ತೀವಿ ಅದು ಖಂಡಿತ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಸ್ವಾಮಿ, ಇಲ್ಲಿ ಬೆಟ್ಟದಾಸನಪುರದಲ್ಲಿ ಏನೇ ಕುರ್ತ್ಕೊಂಡು ನಾವು ಬೇಡ್ಕೊಂಡು ನಾವು ಮುಡಿ ಕೊಡ್ತೀವಿ ಅಂತೇಳಿ ಬೇಡ್ಕೊಂಡ್ರೆ ಅದು ನಿಜ ಆಗತ್ತಂತಲ್ಲ? ಖಂಡಿತ ಹೌದು. ಇಲ್ಲಿ ದೊಡ್ಡ ಮಹರ್ಷಿಗಳೇ ಬಂದು ಇಲ್ಲಿ ಸಿದ್ಧಿ ತಗೊಂಡು ಹೋಗಿರೋದ್ರಿಂದ ನಾವು ಬಂದು ಒಂದು 10 ನಿಮಿಷ ಕುತ್ಕೊಂಡು ನಮ್ಮ ಮನಸ್ಸನ್ನ ನಿರ್ಮಲವಾಗಿ ಭಕ್ತಿಯಿಂದ ನಾವೇನೇ ಅಂದ್ಕೊಂಡು ಹೋದರೆ ಕೂಡ ಖಂಡಿತ ಆಗಿದೆ. ಅದು ಕೂಡ ಆಗ್ತಾ ಇದೆ. ಅದೇ ಇಲ್ಲಿನೇನು ಡೆವಲಪ್ಮೆಂಟ್ ಆಗಿದೆ ಭಕ್ತಾದಿಗಳಿಂದ ನಡೆದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ಸೇ ಇಲ್ಲೆಲ್ಲ ಇದೆ. ಸ್ವಾಮಿ, ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ನಾವು ಸ್ವಾಮಿನ ನೋಡ್ಬೋದು. ಇಲ್ಲಿ ನಾವು ಬಂದು ಇಲ್ಲಿ ಬೇಡ್ಕೊಂಡು ಹೋದ್ರೆ ನಾವು ತಿರುಪತಿಗೆ ಹೋದಷ್ಟೇ ಒಂದು ಆಗುತ್ತೆ ಅಂತ ಇದ್ದಾರೆ. ಈಗ ವೈಕುಂಠ ಏಕಾದಶಿ ದಿವಸ ನಾವು ತಿರುಪತಿ ದರ್ಶನ ಮಾಡೋಕ್ಕಾಗ್ದಿರೋರು ಇಲ್ಲಿ 33 ಹಳ್ಳಿ ಜನಕ್ಕೆ ಇದು ಮನೆ ದೇವರು. ಹಂಗಾಗಿ ಇಲ್ಲಿ 33 ಹಳ್ಳಿ ಜನನು ಈ ಒಂದು ಸನ್ನಿಧಿಗೆ ಬಂದು ಭಗವಂತನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ವೈಕುಂಠ ದ್ವಾರದಲ್ಲಿ ಹೋದರೆ ನಾವು ತಿರುಪತಿಗೆ ಹೋಗಿ ಬಂದಷ್ಟೇ ಪುಣ್ಯ. ಅದು ಚೆನ್ನಾಗಿ ಹಿಡ್ಕೊಳ್ಳಿ. ಕಷ್ಟಪಡ್ತಾ ಇದ್ದಾರೆ ಪಾಪ. ಶ್ರೀ ಕಲ್ಯಾಣಾಮೃತ ಗಾತ್ರಾಯ ಶ್ರೀ ಕಲ್ಯಾಣಾಮೃತ ಗಾತ್ರಾಯ ಮಧ್ವ ವೆಂಕಟನಾಥಾಯ ಶ್ರೀ ಮಧ್ವ ವೆಂಕಟನಾಥಾಯ ಶ್ರೀನಿವಾಸಾಯ ಗೋವಿಂದ ಗೋವಿಂದ ఏడుకొండలవాడ వెంకటరమణ గోవింద గోవింద ఆపద ముక్కులవాడ అనాథ రక్షక గోవింద గోవింద వడ్డీ కాసులవాడ వెంకటరమణ గోవింద తిమ్మరాయ స్వామి పాదాల గోవింద 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 గోవింద.
ಬನ್ನಿ ಗಣಪತಿ ದರ್ಶನ ಮಾಡ್ಕೊಂಡು ಬನ್ನಿ, ಫಟಾಫಟ್ ಬರ್ಬೇಕು. ನಿಂತ್ಕೊಂಬಾರ್ದು ಬನ್ನಿ.